ತಗೊಂಡು ತಲೆ ಮೇಲೆ ಕಳ ಒಂದು ನಿಮಿಷ ಬಾಸ್. ಆ ತುದಿಯಲ್ಲಿ ಹೋಗಿ ಹತ್ತೊಂಕಲ್ ಕುತ್ಕೊಬೇಕು. ಅಲ್ಲ ಕುತ್ಕೊಂತ ನೋಡು, ಫೋಟೋ ಹಿಡಿಯೋ, ಎಡಿಟ್ ಮಾಡೋ ಅಂತ. ಅದೇ ಮಾಡ್ಬೋದು. ಸರಿ ಕುತ್ಕೊಳ್ಳೋ. ಫೈನಲಿ ನಾವು ಕುಣಗಾಲು ಬೆಟ್ಟದ ತುದಿಯಲ್ಲಿದ್ದೀವಿ. ಈ ತುದಿಯಲ್ಲಿ ನಮ್ಮ ಡುಮ್ಮನ ಬರ್ತ್ಡೇ ಮಾಡಬೇಕು ಅಂತ ಬಂದಿದ್ದೀವಿ. ಬರ್ಡೇ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕುಣಗಾಲು ಬೆಟ್ಟದ ಇನ್ನೊಂದು ವಿಶೇಷವಾದ ನೇಮು ಮತ್ತು ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಅದು ಇಲ್ಲೊಂದು ಬೆಟ್ಟ ಇದೆ. ಈ ಬೆಟ್ಟ ನೋಡೋದಕ್ಕೆ ಯಾವ ರೀತಿ ಕಾಣುತ್ತೆ ಅನ್ನೋದಾದರೆ ಒಂದು ನಾಯಿ ಮರಿ ಫೇಸನ್ನು ಹೋಲುವಂತಹ ಮುಖ ಕಾಣಿಸುತ್ತೆ. ಹಾಗಾಗಿ ಈ ಬೆಟ್ಟಕ್ಕೆ ಪಪ್ಪಿ ಬೆಟ್ಟ ಅಂತ ನೇಮ್ ಇಟ್ಟಿದ್ದಾರೆ. ಇದೇ ಈ ಬೆಟ್ಟದ ವಿಶೇಷ. ಕುಣಗಾಲ್ ಬೆಟ್ಟ ತುಂಬಾ ವಿಶೇಷವಾದ ಬೆಟ್ಟ. ಏನಕ್ಕೆ ಅಂದರೆ ಇಲ್ಲಿ ಸನ್ರೈಸ್ ಜೊತೆಗೆ ಬೆಟ್ಟದ ತುದಿಯಿಂದ ನಾವು ಸುತ್ತಮುತ್ತಲು ನೋಡಿದಾಗ ಹಸಿರಿರುವಂಥ ಪ್ರದೇಶವನ್ನು ನೋಡ್ಬೋದು, ಕೃಷಿ ಮಾಡುವ ಭೂಮಿಯನ್ನು ನೋಡ್ಬೋದು, ಸುತ್ತಮುತ್ತಲಿನ ತೋಟಗಳನ್ನು ನೋಡ್ಬೋದು. ಹಾಗೆಯೇ ಈ ಬೆಟ್ಟಕ್ಕೆ ವಯಸ್ಸಾದರೂ ಕೂಡ ಟ್ರೆಕ್ಕಿಂಗ್ ಮಾಡ್ತಾರೆ. ಅಷ್ಟೊಂದು ಈಸಿಯಾದ ಟ್ರೆಕ್ಕಿಂಗ್ ಆಗಿದೆ. ಕೇವಲ 10ರಿಂದ 15 ನಿಮಿಷ ತಗೊಳುತ್ತೆ ಅಷ್ಟೇ. ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಬೆಟ್ಟಕ್ಕೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿದ್ದಾದಮೇಲೆ ಸ್ಟಾರ್ಟ್ ಮಾಡೋಣ ನಮ್ಮ ಡುಮ್ಮನ ಬರ್ತ್ಡೇ. ಕ್ಯಾಮ್ರಾ ಮ್ಯಾನ್ ಅಲ್ಲ, ಕ್ಯಾಮ್ರಾ ವುಮೆನ್. ಹ್ಯಾಪಿ ಬರ್ತ್ಡೇ ಚಂದು. ಈ ಕಡೆ ನೋಡ್ಬಿಟ್ಟು ಹೇಳೋಲ್ಲ, ಒಳ್ಳೇದಾಗ್ಲಿ. ತೆಗಿತಾನೆ ಲಾಸ್ಟಲ್ಲಿ ಬೇರೆ ಫೋಸ್ ಹೇಳಿ ಚೆನ್ನಾಗಿರೋದು. ಈ ಮಸ್ತಾಗಿ ಬರ್ತಾ ಇದೆ ಮಗ ವಿಡಿಯೋದಲ್ಲಿ. ಹಾ ನೋಡಲಿ, ಫುಲ್ ಬ್ರೈಟ್ನೆಸ್ ಇದೆಯಾ. ನಾವು ಇವನ್ ಬರ್ಡೇ ಮಾಡೋಣ ಅಂತ ಇಲ್ಲಿಗೆ ಬಂದ್ರಿ ಕುಣಗಲ್ ಬೆಟ್ಟದ ಮೇಲೆ. ಬಟ್ ಇಲ್ಲೊಂದು ಗ್ಯಾಂಗು ಒಬ್ಬನ ಬರ್ಡೇ ಮಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ದು. ಸೊ ಇವನು ಆ ಗುಂಪಲ್ಲಿ ಸೇರಿಸ್ತಾ ಇದ್ರಿ. 6 ಎಲ್ಲ ಮೆಕ್ಯಾನಿಕಲ್ ಬ್ರೋ ಇಲ್ಲಿ ಎಲ್ಲ. ನಾನು ನೀನ ಎಲೆಕ್ಟ್ರಿಕಲ್. ಆಯ್ತು ಹೋಗ್ರೆ. ದುಪ್ಪು ಅಂತ ಇವನು ದುಪ್ಪು. ನಮ್ಮ ರೊಕ್ಕಡ ಅಂತ ದುಡ್ಡಿರುತ್ತೆ, ಅವಾಗ ಜಬಲ್ ಇರುತ್ತೆ. ಫೋನ್ ಹಿಡ್ಕೊ. ನಿಮ್ಮಲ್ಲಿ ಯಾರ್ದು ಬರ್ಡೇ? ನೀವೆಲ್ಲ ಇಲ್ಲಿ ಬೆಂಗಳೂರಿನ ಕಾಲೇಜಾ ಅಥವಾ ಕಾಲೇಜ್? ಇಬ್ಬರೇ ನಿಲ್ಸ್ಬಿಡಿ ಬ್ರೋ. ಬರ್ಡೇ ಬಾಯ್ಸ್ ಒಂದು ಆರೆಂಜ್ ಕಲರ್ ಚೆನ್ನಾಗೈತೆ. ಹಾ 2 ಐತೆ. ಕ್ಯಾಂಡಲ್ ಇಲ್ಲ ಅಂದ್ರೆ ಕ್ಯಾಂಡಲ್ ಇದು ಅದೇ ಇರೋದು. ಬೆಂಕಿಪಟ್ಟಣ ಚಿಕ್ಕದ್ ಕೇಳ್ದೆ ಅಲ್ಲಿ ಅವ್ರಿಲ್ಲ ಅಂತ ನೈಟ್ ಟೈಮ್ ಅಲ್ಲಿ. ತಗೊಂಡ್ ತಲೆ ಮೇಲೆ ಕಳ ಒಂದು ಇದನ್ನ ಚೆನ್ನಾಗಿರುತ್ತೆ. ತಗೊಳ್ಳೋ ಇಕ್ಕೋ ಒಂದ್ಸಲ. ಕವರ್ ಕೊಡೋ, ಅವ್ರಿಗೆ ಕೊಡೋ, ಇಬ್ರು ಒಂದೊಂದಷ್ಟೇ. ಅದನ್ನ ಹರ್ಕೋ ಹೋಗ್ಲಿ ಸೈಡಲ್ಲಿ ಅರ್ಧ. ಸೆಂಟ್ರಲ್ ಇಡಿ ಕಪ್ ಕೇಕ್ ಒಂದು ತಗೊಂಡ್ಬಿಡು. ರೆಡಿ ಆಗಿ ಇಟ್ಕೊಂಡಿದ್ದೀನಿ. ಹೌದಾ? ಅನ್ಸಿದ್ದೆ ನೀನೇ ಸನ್ನಿ ಇವತ್ತು. ಸನ್ನಿ ಇರೋದಕ್ಕೆ ಬೆಳ್ಕೊ. ಹಂಗೆ ಇರ್ಬೇಕು ನೀನು.
ಅಕ್ಷಯ್ ಇನ್ನೊಂದು 4 ಕಡ್ಡಿ ಇಸ್ಕೊಳ್ಳೋ ಕೈಯಲ್ಲಿ. ಒಂದ್ 2-3 ಕೊಡೋ. 4 ಕಡ್ಡಿ ಒಂದೇ ಸಲ ನೀನ್ ಅಂಟ್ಸ್ಕೊಡ ಕಡ್ಡಿ ಇಬ್ಬರು. ಒಂದು ಆರೆ ಆಯ್ತು ಡುಮ್ಮ. ಹ್ಯಾಪಿ ಬರ್ಡೇ ಟು ಯು. ಹುಷಾರು, ಕೈ ಕಟ್ ಮಾಡಕ್ ಬೇಗ. ಹೆಂಗೋ ಸಿಕ್ಕಿಲ್ಲ ಅಂತ ಇದೆ. ಮತ್ತೆ ಕಳಿಸಿಂದಾಕ ನೋಡಪ್ಪ ನಿನ್ ಖುಷಿ. ಒಬ್ರು ಸ್ವಲ್ಪ ಕಟ್ ಮಾಡಿ ಸಾಕು, ಅದಾದ್ಮೇಲೆ ಕಾಂಪಿಟೇಷನ್ ಇಬ್ರಿಗೂ ನೋಡಿ ಯಾರು ಕಟ್ ಕಾಯ ಅಕ್ಷಯ ಸೆಲೆಕ್ಟ್ ಮಾಡಿದ್ದಪ್ಪ ನೀನು. ಒಂದು ಕಾಯಿನ ಪೇ ಮಾಡಿದ್ದು ನಾನು. ತಿನ್ಬೇಕಲ್ವಾ, ಕಟ್ ಮಾಡಿ. ಚಿಕ್ಕ ಕಟ್ ಮಾಡ್ತೀವಿ ಅನ್ಸೋ. ಅದ್ರಲ್ಲಿ ಇದೇ ಇಲ್ಲ, ನನ್ ಫ್ಲಶ್ ಇಲ್ಲ ನಂದು. ರಾತ್ರಿ 10 ಗಂಟೆಗೆ ಸಿಕ್ಕಿದ್ದು ಹೆಚ್ಚು ನಿನ್ಗ ಕಾಯಿ. ಇಬ್ರು ಒಂದಾಯ್ತು ತಿನ್ಸ್ಕೊಳ್ರಿ. ಇಬ್ರು ಒಂದೇ ತಿನ್ಸ್ಕೊಂಡು ಬೇಕಾ ತಿನ್ಸಿ ಬ್ರೋ ಅಂತೆ. ಮೊದಲು ಇಂಥ ಪ್ರೀತಿ ಪ್ರೇಮ ಎಲ್ಲರಿಗೂ ಹೀಗೇನಾ, ಹೇಳಿ ಕೇಳಿ ಬರುವುದಿಲ್ಲ ಈ ಪ್ರೀತಿ ಪ್ರೇಮ, ಪ್ರೀತಿ ಅಂದ್ರೆ ಹೀಗೇನಾ. ಅಂದಿನ ತಿಂದಂಗ್ ತಿಂದವನೇ. ನಮ್ಮೂರಲ್ಲಿ ಅಂದಿ ಹಿಂಗೆ ತಿನ್ಸ. ಏನು ನಾನೇನು ಚೆನ್ನಾಗಿ ಬಂದಿದ್ಯಾ, ಹೋಗೋ. ನಮ್ಮ ಕಾಲೇಜ್ ಜೊತೆಲಿ ಇಟ್ಕೋಣ. ನಂಗೆ ಇವನಿಗೆ ತಿನ್ಸೋದು ಬೇಡ, ಇವನೇ ತಿಂತಾವನೆ. ಹ್ಯಾಪಿ ಬರ್ತ್ಡೇ ಚಂದು. ಚಿಕ್ಕದಾಗ ಕಟ್ ಮಾಡ್ತೀನಿ. ಕೊಡೋಲ್ಲ ಕ್ಯಾಮ್ರಾ ಒಂದು ಕಪ್ ಕೇಕ್ ಹಿಡ್ಕೋ, ನಾವಿಬ್ರು ಕೋಸ್ಕೊಡ್ತೀವಿ. ಅದು ಆ ಕಡೆ ಹ್ಯಾಪಿ ಬರ್ಡೇ ಗುರು. ಕಾಯೋದು ತಿನ್ಸು ಕಾಯಿನ. ಏನಾಗಲ್ಲ, ತಿನ್ನು. ಆಯ್ತು, ಕಟ್ ಮಾಡೋದು. ಐತೆ ನೋಡುವ. ಹ್ಯಾಪಿ ಬರ್ಡೇ. ಅದೇ ನೈಟ್ ಬಿದ್ರೆ ಬೆಳಗ್ಗೆ ಬರೋಲ್ಲ. ಅದಿನ್ನ ಒಂದು ಮನೇಲಾಗಿದೆ. ಕಟ್ ಮಾಡೋಣ ಕೊಡಿ. ಈಗಲೂ ಬಿಡೋಣ. ನೆಕ್ಸ್ಟ್ ಕಪ್ ಕೇಕ್ ಕಟ್ ಮಾಡಿ ಬರ್ಡೇಗೆ ಕಲಂಗಡಿ ಹಣ್ಣು ಕಳಿಸಿ. 5 ವರ್ಷದಿಂದ ಚೆನ್ನಾಗಿರ್ತೀನ. ಇದನ್ನ ಕುಲ ಮೊದಲು ಇದೆ. ನೀವು ನೈಫ್ ತಾನಿಲ್ಲ. ನೈಫು ಕಪ್ ಕೇಕ್ ಅಂದ್ರೆ ನೈಫ್ ಏನ್ಕೋ ಸುಮ್ಮನೆ ಇಡೀ ಕೇಕ್ನ ಬಾಯಿ ಒಳಗೆ ಹಾಕೋಣ ಅಂತ. ಆಕ್ಚುಲಿ ಚೆನ್ನಾಗಿದೆ. ಎಳೆದು ಅದಕ್ಕೆ ಸೆಲೆಕ್ಟ್ ಮಾಡಿದವರಿಗೆ ಕ್ರೆಡಿಟ್ಸ್ ಕೊಟ್ಬಿಡು. ಯಾರು ತಗೊಂಬಂದಿದ್ದು ಸೆಲೆಕ್ಟ್ ಮಾಡಿದ್ದು ಯಾರು ಅಂತ. ಆಕ್ಚುಲಿ ಪ್ರೇಮ್ ಕೊಯ್ಕೊಂಡು ಎತ್ಕೊಂಡ್ರಲ್ಲಿ ತಗೊಳ್ಳಿ. ಡುಮ್ಮನ್ ಬರ್ತಡೇ ಏನೋ ಮಸ್ತಾಗಾಯ್ತು. ಆದ್ರೆ ನಮ್ ಡುಮ್ಮ ನೆಕ್ಸ್ಟ್ ಏನ್ ಮಾಡ್ದ, ಯಾರನ್ನ ಭೇಟಿ ಆಡ್ದ, ಏನ್ ಕೇಳ್ದ ಅವ್ರ ಹತ್ರ, ಮತ್ತೆ ನಮ್ ಜೊತೆಗಿದ್ದು ಫ್ರೆಂಡ್ಸ್ ಎಲ್ಲರೂ ಏನೇನ್ ಮಾಡಿದ್ರು, ಅಲ್ಲಿ ಎಲ್ಲರೂ ದಬ್ಬಾಕೊಂಡ್ರು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.